ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಟೀನ್ ಶೆಡ್ ಮನೆಗೆ ಬೆಂಕಿ ತಗುಲಿದ ಘಟನೆ ನಡೆದಿದೆ. ರಾತ್ರಿ ವೇಳೆ ಸಂಭವಿಸಿದ ಈ ಅವಘಡದಲ್ಲಿ ಮನೆ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದ್ದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರಸಭೆ ವ್ಯಾಪ್ತಿಯ 7 ರಾಗಿ ಕ್ಯಾಂಪ್ ಪ್ರದೇಶದಲ್ಲಿ ಶನಿವಾರ ಸಂಜೆ ಸುಮಾರು 7 ಗಂಟೆಗೆ ಸುಮಾರಿಗೆ ಟೀನ್ ಶೆಡ್ ಮನೆಯೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಮನೆ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಎಂದು ತಿಳಿದು ಬಂದಿದೆ. ಘಟನೆ ಸಂಭವಿಸಿದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಆದರೆ ಅಗ್ನಿಶಾಮಕ ದಳದ ಬಳಿ ಕೇವಲ 2 ವಾಹನಗಳಿದ್ದು ಅವು ಬೇರೆಡೆ ಕಾರ್ಯಾಚರಣೆಗೆ ತೆರಳಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಅಗ್ನಿಶಾಮಕ ದಳದ ಸ್ಪಂದನೆ ಬಗ್ಗೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಕಿಯಿಂದ ಮನೆಗೆ ಸಂಭವಿಸಿದ ಹಾನಿ ಮತ್ತು ಮನೆ ಯಾರಿಗೆ ಸೇರಿದೆ ಎಂಬ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಲಭ್ಯವಾಗಬೇಕಿದೆ. ಈ ಘಟನೆ ಸಿಂಧನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಟೋಟಲ್ ಕ್ಯಾಂಪು ನಗರಸಭೆ ವ್ಯಾಪ್ತಿ ಬರ್ತಕ್ಕಂಥ ವಾರ್ಡ್ ನಂಬರ್ 31ರಲ್ಲಿ ಕೊನೆಯ ಭಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಏನು ಬೆಂಕಿ ಹಚ್ಚಿ ದಗದ ಉರಿತದ. ಇಲ್ಲಿ ಯಾವುದೇ ಅಗ್ನಿಶಾಮಕ ದಳ ಆ ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿದ್ರೆ ನಮ್ಮಲ್ಲಿ 2 ಗಾಡಿ ಇದಾವ, 2 ಗಾಡಿ ಬೇರೆ ಕಡೆಗೆ ಹೋಗ್ಯಾವ ಅಂತೇಳಿ ಉಡಾಫೆ ಉತ್ತರ ಕೊಡಕತ್ತಾರ. ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ, ಇಲ್ಲಿಗೆ ಬರೋಕ್ಕೆ ತಯಾರಿಲ್ಲ, ಈಗ ಕಳಿಸ್ತೀವಿ ಅಂತಕ್ಕಂಥ ಸಂದೇಶಗಳು ಇಲ್ಲ. ಇವತ್ತು ಇಡೀ ಕ್ಯಾಂಪೇ ಸುಟ್ಟಾದ್ರೆ ಇದಕ್ಕೆ ಯಾರು ಹೊಣೆಗಾರರು? ಇವತ್ತು ಸುಟ್ಟು ಉರಿಯಕತ್ತದ. ಈಗಲೂ ಕೂಡ ಈಗಾಗಲೇ 1 ಗಂಟೆ ಆಯಿತು. 1 ಗಂಟೆಯಿಂದ ಹಿಡಿದು ಫೋನ್ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದನ್ನು ಕಾಲ್ ಕಟ್ ಮಾಡಕತ್ತಾರ. ದಯವಿಟ್ಟು ಇದಕ್ಕೆ ಏನು ಉತ್ತರ ಅಂತ ಸಿಗ್ತಾ ಇಲ್ಲ. ದಯವಿಟ್ಟು ಈ ಒಂದು ಅಗ್ನಿಶಾಮಕ ದಳದವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಂತ ನಮ್ಮ 7 ರಾಗಿ ಕ್ಯಾಂಪ್ ನಿವಾಸಿಗಳ ಕಡೆಯಿಂದ ನಾವು ಒತ್ತಾಯ ಮಾಡ್ತಾ ಇದೀವಿ. ದಯವಿಟ್ಟು ಸ್ಪಂದನೆ ಮಾಡಬೇಕು. ನೋಡಿ, ತಾಯಿ ಅಲ್ಲಿರ್ತಕ್ಕಂಥ ಆ ಕ್ಯಾಂಪಲ್ಲಿ ಇರ್ತಕ್ಕಂಥ ಮನೆಯಲ್ಲಿ 1.5 ತೊಲೆ ಬಂಗಾರ, 5,000 ರೂಪಾಯಿ ದುಡ್ಡು, ಬಟ್ಟೆ, ಒಂದು 50 kg ಜೋಳ, 1 ಕ್ವಿಂಟಲ್ ಅಕ್ಕಿ, ಉಳಿದಿರೋ ಸಮಸ್ಯೆಗಳೆಲ್ಲ ಸುಟ್ಟು ಭಸ್ಮ ಆಗಿದಾವ. ಇದಕ್ಕೆ ನೇರ ಹೊಣೆ ಏನು ಮಾಡ್ತೀವಿ ಅಂದರೆ ನಾವು ಅಗ್ನಿಶಾಮಕ ದಳದ ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ. ದಯವಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾವು ರಾಯಚೂರು ನಗರದಲ್ಲಿ ಧಾರ್ಮಿಕ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿದ್ದು, ಶ್ರೀ ಸುಯತೀಂದ್ರ ತೀರ್ಥ ಸ್ವಾಮೀಜಿಯವರ 13ನೇ ಮಹಾಸಮಾರಾಧನಾ ಉತ್ಸವಗಳು ಇಂದು ಭಕ್ತಿಪೂರ್ಣವಾಗಿ ಆರಂಭಗೊಂಡಿವೆ. ಶ್ರೀ ಸುಯತೀಂದ್ರ ತೀರ್ಥ ಸ್ವಾಮೀಜಿಯವರ 13ನೇ ಮಹಾಸಮಾರಾಧನಾ ಉತ್ಸವಗಳು ಇಂದು ಬೆಳಗ್ಗೆ ಭಕ್ತಿಪೂರ್ಣ ವಾತಾವರಣದಲ್ಲಿ ಆರಂಭಗೊಂಡವು. ಕಾರ್ಯಕ್ರಮವನ್ನು ಶ್ರೀ ಸುಬಧೇಂದ್ರ ತೀರ್ಥರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟಿಸಿದರು. ಉತ್ಸವದ ಅಂಗವಾಗಿ ಶ್ರೀ ಮಠದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಭಜನೆ, ಪೂಜೆ, ಪ್ರವಚನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ. ಇಂದಿನಿಂದ ಆರಂಭವಾದ ಈ ಮಹಾಸಮಾರಾಧನಾ ಉತ್ಸವಗಳು ಮಾರ್ಚ್ 9ರವರೆಗೆ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆಯುತ್ತಿದ್ದಾರೆ. ರಾಯಚೂರಿನಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶ ನಡೆಯಿತು. ಕಾರ್ಮಿಕರ ಸಮಸ್ಯೆಗಳು ಗಂಭೀರವಾಗಿದ್ದು ಸರ್ಕಾರ ತಕ್ಷಣ ಗಮನ ಹರಿಸಬೇಕು ಎಂದು ಕಾರ್ಮಿಕ ನಾಯಕರು ಆಗ್ರಹಿಸಿದ್ದಾರೆ.
ರಾಯಚೂರು ನಗರದ ಪಂಡಿತ್ ಸಿದ್ರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಎಐಸಿಸಿಟಿಯು ವತಿಯಿಂದ ಕಾರ್ಮಿಕರ ಹಕ್ಕೋತ್ತಾಯ ಸಮಾವೇಶ ಆಯೋಜಿಸಲಾಯಿತು. ಸಮಾವೇಶವನ್ನು ಮಾಜಿ ಕಾರ್ಮಿಕ ಸಚಿವ ಹಾಗೂ ಹಿರಿಯ ಕಾರ್ಮಿಕ ನಾಯಕ ಎಸ್.ಕೆ. ಕಾಂತಾ ಉದ್ಘಾಟಿಸಿದರು. ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಕನಿಷ್ಠ ಬೆಲೆ ಸಿಗುತ್ತಿಲ್ಲ, ದುಡಿಯುವ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಇಲ್ಲ, ಆದರೆ ಎಸ್ಸಿ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವವರಿಗೆ ಮಾತ್ರ ಐಷಾರಾಮಿ ಸೌಲಭ್ಯ ಸಿಗುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಕೈಗಾರಿಕೆ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಹಾಗೂ ಸಬ್ಸಿಡಿ ನೀಡಲಾಗುತ್ತಿದ್ದು, ರೈತರು ಮತ್ತು ಕಾರ್ಮಿಕರ ಪರಿಸ್ಥಿತಿ ಮಾತ್ರ ಗಂಭೀರವಾಗಿದೆ ಎಂದು ಅವರು ಸರ್ಕಾರವನ್ನು ಪ್ರಶ್ನಿಸಿದರು. ಕಾರ್ಮಿಕರು ಜಾತಿ ಮತ್ತು ಧರ್ಮದ ಭೇದಗಳನ್ನು ಮೀರಿ ಸಂಘಟಿತರಾಗಿ ಹೋರಾಟ ನಡೆಸಬೇಕು ಎಂದು ಕರೆ ನೀಡಿದರು. ನಾವು ಎಷ್ಟು ದಿವಸ ಬರ್ತೀವಿ, ಎಷ್ಟು ದಿವಸ ಇರ್ತೀವಿ. ನಾನು 15-20 ವರ್ಷ ಹಿಡಿದು ಕ್ಲಿಪ್ಟರ್ ಇವರು ಮೈತ್ರಿನವರು ಬಡ್ದಾಡ್ತಾ ಇರ್ತಾರೆ. ಪವರ್ ಕಾರ್ಮಿಕರು ಹೇಳ್ತೀನಿ, ನಾನು ಎಷ್ಟೋ ಸಲ 20 ಜೈಲುಗಳಿಗೆ ಹೋಗಿದ್ದೀನಿ. ಆದರೆ ದೈವ ದೇವರು ಅಂತ ಹೇಳಿ ಅಲ್ಲೇ ಕೂತ್ಕೊಳ್ತೀವಿ. ಕ್ಷಮಿಸ್ಬೇಕು. ನೀವು ನನಗೇನಾದರೂ ಸಹಾಯ ಮಾಡಿದರೆ ನೀವೇ ದೇವರು. ಕಾಣಲಾರ್ದ ವಸ್ತು ಸಹಾಯ ಮಾಡೋರು ನೀವು, ಅನ್ನ ಕೊಡೋರು ನೀವು.